ಕಾಂಗ್ರೆಸ್ ಬೆತ್ತಲೆ ಆಗಕ್ಕೆ ಅದು ಒಂದು ಕಾರಣ. ಇಷ್ಟು ಬೆತ್ತಲೆ ಪ್ರದರ್ಶನ ಎಂದು ಮಾಡಿರಲಿಲ್ಲ ಸಾರ್ವಜನಿಕವಾಗಿ. ಎಲ್ಲೋಯ್ತು ನಿಮ್ಮ ಉತ್ತರ ಕುಮಾರನ ಘೋಷಣೆ? ಎಷ್ಟು ಜನಕ್ಕೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು? ಸ್ವಾರ್ಥಿಗಳಿಂದ, ಅಧಿಕಾರದ ದಾಹಿಗಳಿಂದ ಕೆಪಿಸಿಸಿ ಕಚೇರಿ ನುಗ್ತಾರೆ. ಅವರೆಲ್ಲರೂ ಇವತ್ತು ಸ್ವರ್ಗದಲ್ಲೇ ಕಣ್ಣೀರು ಹಾಕ್ತಾ ಇರ್ಬೋದು. 1885ರಲ್ಲಿ ಆರಂಭವಾದ ಕಾಂಗ್ರೆಸ್ ಮುತ್ತೈದೆ ರೀತಿ ಇತ್ತು. ಅನೇಕ ಹಿರಿಯ ಮುಖಂಡರು, ಸ್ವಾತಂತ್ರ್ಯ ಹೋರಾಟಗಾರರು ಈ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದರು. ಆದರೆ ಈಗಿನ ಮುಖಂಡರು ಅಧಿಕಾರದ ದಾಹಕ್ಕಾಗಿ ಪೂರ್ತಿ ಕೆಳಮಟ್ಟಕ್ಕೆ ಇಳಿದಿದ್ದಾರೆ. ಮುತ್ತೈದೆಯಾಗಿದ್ದ ಕಾಂಗ್ರೆಸ್ ಇದೀಗ ಬೆತ್ತಲಾಗಿದೆ ಎಂದು ಕೆಎಸ್ ಈಶ್ವರಪ್ಪ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ತೀಕ್ಷ್ಣವಾಗಿ ಟೀಕಿಸಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದವರೇ ಡಿಕೆ ಶಿವಕುಮಾರ್ ವಿರುದ್ಧ ಮಾತನಾಡುತ್ತಿದ್ದಾರೆ. ನಮಗೆ ಮಾತು ಕೊಟ್ಟು ವಂಚಿಸಿದರು ಎಂದು ಆರೋಪಿಸುತ್ತಿದ್ದಾರೆ. ರಾಜ್ಯದಲ್ಲಿ ಬರಗಾಲದ ಭೀತಿ ಉಂಟಾಗಿದೆ. ರೈತರ ಕಷ್ಟ ಕೇಳದ ಸಿಎಂ ಶಾಸಕರ ಕಷ್ಟ ಕೇಳಲು ದೆಹಲಿ ಪ್ರವಾಸ ನಡೆಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಮುತ್ತೈದೆ ಕಾಂಗ್ರೆಸ್ ಇದ್ದಂಗಿತ್ತು. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರು ಆ ಮುತ್ತೈದೆ ಕಾಂಗ್ರೆಸ್ನ ಬೆತ್ತಲೆ ಮಾಡಿ ಬೀದಿಗೆ ತಂದಿದ್ದಾರೆ. ಇದು ಅಧಿಕಾರಕ್ಕೆ ಬರೋಂಥ ಸಂದರ್ಭದಲ್ಲಿ ಮಾಮೂಲು ಬಿಡಿ ಏನಂತ ಮಾತನ್ನ ಕೆಪಿಸಿಸಿ ಅಧ್ಯಕ್ಷರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ. ಯಾರು ಬೇಕಾದ್ರೂ ಟೀಕೆ ಮಾಡಬಹುದು. ರಸ್ತೆಗೆ ಬಂದು ಟೈರ್ಗಳನ್ನ ಸುಡ್ತಾರೆ, ಕೆಪಿಸಿಸಿ ಕಚೇರಿ ನುಗ್ತಾರೆ, ಧಿಕ್ಕಾರಗಳ ಸುರಿಮಳೆ. ಯಾಕೆ? ಸ್ವಾರ್ಥಕ್ಕೆ, ಅಧಿಕಾರಕ್ಕೆ. ತುಂಬಾ ನೊಂದು ಹೇಳ್ತೇನೆ, ಕಾಂಗ್ರೆಸ್ಸು ಈ ಸ್ಥಿತಿ ಬರಬಾರ್ದಿತ್ತು. ಅನೇಕರು ಹಿರಿಯರು ಕಟ್ಟಿರೋಂಥ ಪಕ್ಷ ಕಾಂಗ್ರೆಸ್. ಇವರೆಲ್ಲ ಸ್ವಾರ್ಥಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಸೇರ್ಕೊಂಡಿರೋರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ ಬರಗಾಲ. ರೈತನ ಗೋಳು ಕೇಳೋರಿಲ್ಲ. ಮುಖ್ಯಮಂತ್ರಿಗಳು ಶಾಸಕರುಗಳು ಗೋಳು ಕೇಳಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ? ತಮ್ಮ ಕುರ್ಚಿ ಉಳಿಸ್ಕೊಡೋಕ್ಕೆ. ನನಗೆ ಗೊತ್ತಿರೋ ಪ್ರಕಾರ ಇವತ್ತಿನ ಈ ಕಾಂಗ್ರೆಸ್ನ ಇಷ್ಟು ದುಸ್ಥಿತಿ ಹಿಂದೆಂದೂ ಬಂದಿರಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಮಹಿಳೆಯರಿಗೆ ಸ್ಥಾನ ಇಲ್ಲದಂಥ ಮೊದಲನೇ ಕ್ಯಾಬಿನೆಟ್, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ, ಬಲಿದಾನ ಮಾಡಿದಂಥ ಆ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಅವರೆಲ್ಲರೂ ಇವತ್ತು ಸ್ವರ್ಗದಲ್ಲೇ ಕಣ್ಣೀರು ಹಾಕ್ತಾ ಇರ್ಬೋದು. ಯಾತಕ್ಕೋಸ್ಕರ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನ ಮಾಡಿದ್ವೇನೋ ಅಂತ ಕಣ್ಣೀರು ಹಾಕ್ತಾ ಇರ್ಬೋದು. ಏನು ಡಿ ಕೆ ಶಿವಕುಮಾರ್ ಹೇಳಿಬಿಟ್ರು, ಯಾರು ರಾಜೀನಾಮೆ ಕೊಡ್ತಾರೋ 2 ನಿಮಿಷದಲ್ಲಿ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೋತೀನಿ. ಎಲ್ಲೋಯ್ತು ನಿಮ್ಮ ಉತ್ತರ ಕುಮಾರನ ಘೋಷಣೆ? ಎಷ್ಟು ಜನಕ್ಕೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು? ಕಾಂಗ್ರೆಸ್ಸು ಬೆತ್ತಲೆ ಆಗಕ್ಕೆ ಅದು ಒಂದು ಕಾರಣ. ಹೆಂಗೆ ಬೆತ್ತಲೆ ಆಗಿದೆ ಅಂತ ಹೇಳಿದ್ನಲ್ಲ, ಬೆತ್ತಲೆಯ ಅನೇಕ ಅಂಶಗಳು ಹೇಳ್ಬೋದು. ಕಾಂಗ್ರೆಸ್ಸಿನ ಈ ಒಂದು ಕರ್ಮಕಾಂಡ ಏನು ನಡೀತಾ ಇದೆ ರಾಜ್ಯದಲ್ಲಿ, ಇಷ್ಟು ಬೆತ್ತಲೆ ಪ್ರದರ್ಶನ ಎಂದು ಮಾಡಿರಲಿಲ್ಲ ಸಾರ್ವಜನಿಕವಾಗಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಬ್ಬರೇ ಅಧಿಕಾರ ನಡೆಸಿದ ನಿಜ. ಆದರೆ ಶಾಸಕ ಸ್ಥಾನಕ್ಕೆ, ಅಧಿಕಾರದ ದಾಹಕ್ಕೆ ಒಬ್ಬ ಶಾಸಕರು ನನಗೆ ಮಾಡಿ ಅಂತ ಕೇಳಲಿಲ್ಲ. ಅವ್ರನ್ನೂ ಯಡಿಯೂರಪ್ಪನವ್ರ ಕಾಲದಲ್ಲಿ ಹಿಂಗಾಯಿತು ಅಂತ ಅಂದ್ಕೊಂಡು ಇವರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ BJP ಕೂಡ ನೆಲೆ ಕಚ್ಚಿದ್ದು ಇದೇ ಕಾರಣಕ್ಕೆ. ಇದೇ ದುಸ್ಥಿತಿ, ಇದಕ್ಕಿಂತ ಕೆಟ್ಟ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಬರುತ್ತೆ. ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ.